ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದಂತಹ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿ ಬ್ರಹ್ಮರಥೋತ್ಸವ ನಡೆಯಿತು. ಈ ರಥೋತ್ಸವದಲ್ಲಿ ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು, ಚಲನಚಿತ್ರ ನಟರು ಮತ್ತೆ ಎಲ್ಲಾ ಜನಸಾಮಾನ್ಯರು ಆಗಮಿಸಿದ್ದು ಭಕ್ತ ಸಾಗರವೇ ಹರಿದು ಬಂದಿತ್ತು ಅಂತ ಹೇಳ್ಬೋದು. ಇನ್ಯಾಕ್ ತಡ, ಬನ್ನಿ ಈ ವಿಡಿಯೋ ನೋಡ್ಕೊ ಬರೋಣ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಘಾಟಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಬೆಂಗಳೂರಿನಿಂದ 56 ಕಿಲೋಮೀಟರ್ ದೂರದಲ್ಲಿರುವಂತಹ ಸುಪ್ರಸಿದ್ಧವಾದ ಘಾಟಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಇಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಒಟ್ಟಿಗೆ ನೋಡಬಹುದು. ವರ್ಷಕ್ಕೊಮ್ಮೆ ಬಹಳ ಅದ್ದೂರಿಯಾಗಿ ನಡೆಯುವಂತಹ ಬ್ರಹ್ಮ ರಥೋತ್ಸವಕ್ಕೆ ಜನಸಾಗರನೇ ಹರಿದು ಬರುತ್ತೆ ಅಂತ ಹೇಳ್ಬಹುದು. ನೋಡಿ, ಬೆಳಗಿನ ಜಾವ 6 ಗಂಟೆಗೆ ಇಷ್ಟೊಂದು ಜನ ಬಂದಿದ್ದಾರೆ. ಇನ್ನು ದಿನ ಪೂರ್ತಿ ಇನ್ನೆಷ್ಟು ಜನ ಬರಲ್ಲ ಹೇಳಿ. ಬನ್ನಿ ನಾವು ದೇವರ ದರ್ಶನ ಮಾಡ್ಕೊಂಬರೋಣ. ಇವತ್ತೆಲ್ಲ ಏನೆಲ್ಲ ವಿಶೇಷ ಈ ದೇವಾಲಯದಲ್ಲಿ ನಡೆಯುತ್ತೆ, ಮತ್ತೆ ದೇವಾಲಯದ ದರ್ಶನ ಮಾಡ್ಕೊಂಬರೋಣ. ಬನ್ನಿ ಹೋಗೋಣ. ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ನೋಡಬಹುದು. ಬಹಳ ಅದ್ಭುತವಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ನಾವಿವತ್ತು ಸುಪ್ರಸಿದ್ಧವಾದಂತಹ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಇದ್ದೀವಿ. ಇವತ್ತು ಬ್ರಹ್ಮ ರಥೋತ್ಸವ ಇಲ್ಲಿ ಈ ದೇವಾಲಯದಲ್ಲಿ ಇದೆ. ನೋಡಿ, ರಥೋತ್ಸವಕ್ಕೆ ತಯಾರಿಯಾಗಿದೆ. ನಾವು ನೋಡ್ತಾ ಇರ್ಬೋದು, ದೇವಾಲಯದ ವಿಮಾನ ಗೋಪುರ ಮುಂದೆ ಇದ್ದೀವಿ. ನೋಡಿ, ಎಲ್ಲಿ ನೋಡಿದ್ರು ಜನಸಾಗರನೇ ಸೇರಿದ್ದಾರೆ ಅಂತ ಹೇಳ್ಬೋದು. ಲೈಟಿಂಗ್ ಅಲ್ಲಿ ಮತ್ತೆ ಬಹಳ ಅಲಂಕೃತವಾಗಿ ಕಂಗೊಳಿಸ್ತಿರುವಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ನೋಡೋದಕ್ಕೆ ಬಹಳ ಅದ್ಭುತ ಅಂತ ಹೇಳ್ಬೋದು. ಬನ್ನಿ ಒಳಗಡೆ, ದೇವಾಲಯದ ಒಳಗಡೆ ಏನೇನಿದೆ ಅಂತ ನೋಡೋಣ. ಇವತ್ತಿನ ದಿನ ಯಾವ ಥರ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ನೋಡೋಣ. ಬನ್ನಿ. ನೋಡಿ, ದೇವಾಲಯದ ವಿಮಾನ ಗೋಪುರ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ. ತುಂಬ ಅದ್ಭುತವಾಗಿ ಅಲಂಕರಿಸಿದ್ದಾರೆ ಅಂತ ಹೇಳ್ಬೋದು. ದೇವಾಲಯದ ಮುಂಭಾಗದಲ್ಲಿ ನೋಡಿ ಹೂವಿನ ಅಲಂಕಾರ. ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ನೋಡಿ, ನಾವು ಫ್ರೀ ದರ್ಶನಕ್ಕಂತೆ ನಾವು ಈ ಕಡೆ ಹೋಗ್ತಾ ಇದ್ದೀವಿ. ತುಂಬ ಹಿಂದೆ ಇದೆ ಅಂತ ಹೇಳ್ಬೋದು ಫ್ರೀ ದರ್ಶನ ಇದೆ. ನೋಡಿ, ನಾನಿವತ್ತು ಕ್ಯೂವಲ್ಲಿ ಇದ್ದೀನಿ. ಧರ್ಮ ದರ್ಶನದ ಕ್ಯೂವಲ್ಲಿ ಇದ್ದೀನಿ. ನೋಡಿ, ನಾವು ಕ್ಯೂ ಫುಲ್ಲಾಗಿದೆ ಅಂತ ಹೇಳ್ಬೋದು.
ಬೆಳಿಗ್ಗೆ 7 ಗಂಟೆ, ಇವಾಗಲೇ ಇಷ್ಟು ಜನ ಬಂದಿದ್ದಾರೆ. ಇನ್ನು ದಿನ ಪೂರ್ತಿ ಎಷ್ಟು ಜನ ಬರಲ್ಲ. ದೇವಾಲಯದ ಒಳಗಡೆ ದರ್ಶನ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಬಹಳ ದೂರದಿಂದ ಕ್ಯೂ ಇತ್ತು. ಈಗ ತಾನೇ ನಾವು ಸ್ವಲ್ಪ ದೇವಾಲಯದ ಮುಂಭಾಗಕ್ಕೆ ಬರ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದು ದೇವಾಲಯದ ಮುಂಭಾಗ. ನೋಡಿ, ನಾವೀಗ ಧರ್ಮ ದರ್ಶನಕ್ಕೆ ನೋಡಿ ನಾವೀಗ ದೇವಾಲಯದ ಮುಂಭಾಗಕ್ಕೆ ಬಂದಿದ್ದೀವಿ. ದೇವಾಲಯದ ಒಳಗಡೆ ಹೋಗ್ಬೇಕಾಗುತ್ತೆ. ನೋಡಿ, ಭಾಳ ಅಲಂಕಾರಿತವಾಗಿ ಕಂಗೊಳಿಸ್ತಾ ಇದೆ ದೇವಾಲಯ ಅನ್ಬೋದು. ನೋಡಿ, ದೇವಾಲಯದ ಮುಂಭಾಗದಲ್ಲಿರುವಂಥ ತೇರು. ವಿಮಾನ ಗೋಪುರದ ಎಂಟ್ರಿಯಾಗಿ ಒಳಗಡೆ ಬಂದರೆ ನಮ್ಗೆ ಈ ಥರ ಹೂವಿನ ಅಲಂಕಾರ ಕಾಣಿಸುತ್ತೆ. ಭಾಳ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನೋಡಿ, ದೇವಾಲಯದ ಮುಂಭಾಗದಲ್ಲಿ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸಿರುವಂತಹ ನೋಡಿ, ನಾವು ದೇವಾಲಯದ ಒಳಭಾಗದಲ್ಲಿ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ₹500 ಟಿಕೆಟ್ ಮತ್ತು ₹200 ಟಿಕೆಟ್ ಅವರೆಲ್ಲ ಈ ಕಡೆಯಿಂದ ಬರ್ತಾರೆ. ನೋಡಿ, ದೇವಾಲಯದ ಹಿಂಭಾಗದಿಂದ ಹಿಂಗೆ ಬರ್ತಾರೆ. ದೇವಾಲಯ ತೆಗೆಯುವ ಸಮಯ ಪ್ರಾತಃಕಾಲ 6 ಗಂಟೆಗೆ. ಪ್ರತಿನಿತ್ಯ ಸ್ವಾಮಿಗೆ ಅಭಿಷೇಕದ ಸಮಯ 7:30. ನೋಡಿ, ನಾವು ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಒಳಭಾಗದಲ್ಲಿ ಈಗ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿನ ಹೂವಿನ ಅಲಂಕಾರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಳದಿ ಮತ್ತು ಕೆಂಪು ಚೆಂಡುವಿನಲ್ಲಿ ಮಾಡಿರುವಂತಹ ಹೂವಿನ ಅಲಂಕಾರ. ನಾರ್ಮಲ್ ದಿನಗಳಲ್ಲಿ ಬಂದಾಗ ನೋಡಿ, ಇಲ್ಲಿ ದರ್ಶನಕ್ಕೆ ಹೀಗೆ ಹೋಗ್ಬೋದು. ಈಗ ಬ್ರಹ್ಮರಥೋತ್ಸವ ಆಗಿರೋ ಕಾರಣ ದೇವಾಲಯದ ಮುಂಭಾಗದಿಂದ ಎಂಟ್ರಿ ಬಿಡ್ತಾರೆ. ಬನ್ನಿ ಹೋಗೋಣ. ಮತ್ತು ನಾವೀಗ ಅಂತೂ ದೇವಾಲಯದ ಒಳಭಾಗದಲ್ಲಿ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಹಿಂದೆ ಕಾಣಿಸ್ತಾ ಇರೋದು ದೇವಾಲಯದ ದೀಪಸ್ತಂಭ. ಬಹಳ ಅದ್ಭುತವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಹಾಗೆ ಈ ಕಡೆ ದೇವಾಲಯದ ಒಳಭಾಗಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ತಗೊಳ್ಳೋರು ಇಲ್ಲಿ ತಗೊಳ್ಳಿ, ₹10 ಕೊಟ್ಟು. ದೇವಾಲಯದ ಒಳಭಾಗ ಇದೆ. ಹಸಿರಿದೆ. ನೋಡಿ,
ದೇವಾಲಯದ ಒಳಭಾಗದಲ್ಲಿ ಅದು ಬಹಳ ಅದ್ಭುತವಾಗಿ ಅಲಂಕೃತಗೊಂಡ ದೇವಾಲಯವನ್ನು ನೋಡಿ ತುಂಬ ಚೆನ್ನಾಗಿದೆ. ಕಾರ್ತಿಕೇಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ ಇಂದು ಬಹಳ ಅಲಂಕೃತವಾಗಿ ಕಂಗೊಳಿಸಿದೆ ಅಂತ ಹೇಳ್ಬೋದು. ಇಂದಿನ ಬ್ರಹ್ಮ ರಥೋತ್ಸವ ದಿನ ಈಗ ದೇವರ ದರ್ಶನ ಆಯಿತು, ಬಹಳ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ದೇವಾಲಯದ ಗರ್ಭಗುಡಿಯಲ್ಲಿ ದೇವರ ವಿಗ್ರಹ ಹೂವಿನ ಅಲಂಕಾರದಿಂದ ಬಹಳ ಅದ್ಭುತವಾಗಿ ಮಾಡಿದ್ರು. ದೇವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ಬನ್ನಿ ದೇವಾಲಯದ ಮುಂಭಾಗದಲ್ಲಿ ಹೋಗೋಣ, ಏನಿದೆ ಅಂತ ನೋಡೋಣ. ದೇವಾಲಯದ ಮುಂಭಾಗದಲ್ಲಿ ಕಾರ್ತಿಕೇಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ವಿಗ್ರಹ ಬಹಳ ಅದ್ಭುತವಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಬನ್ನಿ ಹೋಗೋಣ ಒಳಗೆ, ಮುಂದೆ ಏನೇನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ದೇವರ ದರ್ಶನ ಅಂತೂ ತುಂಬ ಅದ್ಭುತವಾಯಿತು ಹಾಗೆ ಆಯಿತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಈಗ ಹೊರಗಡೆ ಹೋಗೋಣ. ನಾವೀಗ ಹೊರಗಡೆ ಹೋಗ್ತಾ ನೋಡ್ಬೋದು. ಪ್ರಸಾದ ತಗೊಳ್ಳೋದಕ್ಕೋಸ್ಕರ ಹೋಗ್ತಾ ನೋಡಿ, ಇಲ್ಲಿ ದೇವಾಲಯದ ಬಲಭಾಗದಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಪ್ರಸಾದಕ್ಕೆ ಇಲ್ಲಿ ಹೋಗ್ತಾ ಇದ್ದೀವಿ. ಪ್ರಸಾದ ದೇವಾಲಯ ಆ ಕಡೆ, ದೇವಾಲಯದ ಬಲಭಾಗದಲ್ಲಿದೆ. ಬನ್ನಿ ಪ್ರಸಾದ ತಗೊಳಕ್ ಹೋಗೋಣ. ಹೇಳಿ, ಮಾತಾಡಿ. ಜೈ ಶ್ರೀರಾಮ್ ಅಂತ ಹೇಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮುಂದೆ ಬನ್ನಿ. ಸ್ನೇಹಿತರೆ ನೋಡಿ, ಇಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ. ಮುಂದೆ ಬನ್ನಿ ತಗೊಳ್ಳಿ ಸರ್. ಯೂಟ್ಯೂಬ್ ನೋಡಿ, ಇಲ್ಲಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಇದೆ. ಬಂದ ಅಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವ್ಯವಸ್ಥೆ ಇದೆ. ಬಹಳ ಅದ್ಭುತವಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಹೋಗಿ ಪ್ರಸಾದ ತಿನ್ನೋಣ. ಈ ದೇವಾಲಯದಲ್ಲಿ ಒಂದು ವಿಶಿಷ್ಟ ಏನಂದ್ರೆ, ಇಲ್ಲಿನ ಗರ್ಭಗುಡಿಯಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಉದ್ಭವ ಮೂರ್ತಿಗಳಂತೆ. ನೋಡಿ, ಇಲ್ಲಿ ಹರಕೆ ಹೊತ್ತಂತ ಭಕ್ತಾದಿಗಳು ಇಲ್ಲಿನ ಹುತ್ತಕ್ಕೆ ಬಂದು ಪೂಜೆ ಮಾಡ್ತಾರೆ. ನೋಡಿ, ನಾಗರಕಲ್ಲಿನಲ್ಲಿ ಇರುವಂತ ದೇವರು. ಮುಂದೆ ನೋಡಿದ್ರೆ ಹುತ್ತ.
ನೋಡಿ ದೇವಾಲಯಕ್ಕೆ ಇವತ್ತು ಜನಸಾಗರನೇ ಬರುತ್ತೆ ಅಂತ ಹೇಳ್ಬೋದು. ಸುಮಾರು 1-1.5 ಕಿಲೋಮೀಟರ್ ದೂರದಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ನೋಡಿ ಜನ ಎಲ್ಲ ಬರ್ತಾನೆ ಇದ್ದಾರೆ. ಇಲ್ಲಿಂದ ಟ್ರಾಫಿಕ್ ಆಗಿದೆ. ಮತ್ತೊಂದು ವಿಶೇಷವಾದ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.